ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್. ಸೊ ಎಲ್ಲರೂ ತಮ್ಮನೇಲಿ ನೋಡಿದ್ದೀರಾ ನಾನು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ಅದು ಸ್ವಲ್ಪ ಟೈಮ್ ವೇಸ್ಟ್ ಮಾಡಿದ್ರೆ ಡೈರೆಕ್ಟಾಗಿ ಕಾನ್ಸೆಪ್ಟಿಗೆ ಬಂದ್ಬಿಡೋಣ. ಸೊ ತುಂಬ ಜನ ಏನಂದರೆ ವೆಯ್ಟ್ ಅಂದರೆ ಜಾಸ್ತಿ ಇರುತ್ತೆ, ದಪ್ಪ ಇರ್ತಾರೆ. ಸೊ ವೆಯ್ಟ್ ಲಾಸ್ ಮಾಡಬೇಕು ಅಂತ ತುಂಬಾ ಪ್ರೆಷರ್ ತೊಗೊತಾರೆ, ಬಾಡಿಗೂ ಪ್ರೆಷರ್ ಆಗ್ತಾರೆ, ಅವ್ರಿಗೂ ಸ್ಟ್ರೆಸ್ ಆಗುತ್ತೆ. ಮತ್ತು ಗಂಟೆಗಟ್ಟಲೆ ಜಿಮ್ಗೆ ಹೋಗ್ತಾರೆ, ಬೆವರು ಅರಿಸಿ ಎಲ್ಲ ಎಕ್ಸಸೈಸ್ ಮಾಡ್ತಾರೆ, ವ್ಯಾಯಾಮ, ಯೋಗ ಪ್ರತಿಯೊಂದು ಮಾಡ್ತಾರೆ, ಮತ್ತು ಡಯಟ್ ಎಲ್ಲ ಮಾಡ್ತಾರೆ ಫುಡ್ಡಲ್ಲೂ. ಬಟ್ ಅದೆಲ್ಲ ಎಂಡ್ ಆಫ್ ದಿ ಡೇ ಏನಾಗ್ತದೆ ಅವ್ರಿಗೆ ರಿಸಲ್ಟ್ ಸಿಗೋದೇ ಇಲ್ಲ. ಎಷ್ಟೇ ಕಷ್ಟಪಟ್ಟರು ನಾವು ಎಷ್ಟೆಲ್ಲ ಕಷ್ಟಪಡ್ತಿದ್ದೀವಿ, ವೆಯ್ಟ್ ಲಾಸ್ ಆಗ್ತಾ ಇಲ್ವಲ್ಲಪ್ಪ ಅಂತ. ಸೊ ವೆಯ್ಟ್ ಲಾಸು ಅಷ್ಟು ಈಸಿಯಾಗಿ ನಾವು ಆದರೂ ಸಹ ತುಂಬಾ ಅಂದರೆ ಸೈಡ್ ಎಫೆಕ್ಟ್ಸ್ ಇರುತ್ತೆ. ಕೆಲವರಿಗೆ ಡಯಾಬಿಟಿಕ್ ಅಂದರೆ ಶುಗರ್ ಪ್ರಾಬ್ಲಮ್ಸ್ ಬರುತ್ತೆ, ಮತ್ತು ಇದು ಆರ್ಟ್ ಪ್ರಾಬ್ಲಮ್ಸ್ ರಿಲೇಟೆಡ್ ಪ್ರಾಬ್ಲಮ್ಸ್ ಆಗುತ್ತೆ, ಮತ್ತು ಸಾಕಷ್ಟು ಅಂದರೆ ರಕ್ತದ ಒತ್ತಡ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇದೆಲ್ಲ ಒಂದು ಕಡೆ ಸಣ್ಣ ಆಗ್ತಾ ಇದ್ದರೆ ಒಂದು ಕಡೆ ಈ ಥರ ಸೈಡ್ ಎಫೆಕ್ಟ್ಸ್ ಜಾಸ್ತಿ ಆಗ್ತಾ ಬರುತ್ತೆ. ಸೊ ನಾವು ಹೆಲ್ದಿಯಾಗಿ ನಾವು ಏನು ಸ್ವಲ್ಪ ದುಡ್ಡು ಖರ್ಚು ಮಾಡದೆ ಹೆಲ್ದಿಯಾಗಿ ನಾವು ಸಣ್ಣ ಆಗಬೇಕು ಅಂದರೆ ನಾವು ಬೊಜ್ಜು ಇಳಿಸ್ಬೇಕು, ನಾವು ಸಣ್ಣ ಆಗಬೇಕು, ನಮ್ಮ ತೂಕ ಇಳಿಸ್ಬೇಕು ಅಂತಂದರೆ ಏನಿಲ್ಲ, ಸಿಂಪಲ್ ಇದು. ಬೆಳಗ್ಗೆ ಎದ್ದು ನಾವೊಂದು ಹೇಳೋವಂಥ ಎಳೆಗಳನ್ನ ನೀವು ತಿನ್ನಬೇಕು. ಆ ಎಳೆಗಳು ಯಾವುದು, ಅದರಿಂದ ಏನೆಲ್ಲ ಉಪಯೋಗ ಅಂತ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಬೇಗ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋ ನೋಡಿ. ಮತ್ತು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಂಗೆ ಸಪೋರ್ಟ್ ಮಾಡ್ತೀರಲ್ವ, ನಿಮ್ಮ ಸಪೋರ್ಟ್ ಮಾಡಿದಷ್ಟು ನನಗೆ ಮೋಟಿವೇಟ್ ಆಗುತ್ತೆ. ನಾನು ಇನ್ನೂ ಸಾಕಷ್ಟು ಮಗದಷ್ಟು ವೀಡಿಯೋಸ್ ನಿಮಗೆ ನಾನು ಹಾಕ್ತಾ ಹೋಗ್ತೀನಿ. ಸೊ ಕೀಪ್ ವಾಚಿಂಗ್ ಮೈ ವಿಡಿಯೋ. ಅದರಲ್ಲಿ ಮೊದಲನೇದು ಈ ಕರಿಬೇವಿನ ಎಲೆಗಳು. ಈ ಕರಿಬೇವಿನ ಎಲೆಗಳು ಎಲ್ಲರೂ ಮನೆಯಲ್ಲೂ ಇರುತ್ತೆ. ಇದು ಜಾಸ್ತಿ ದಕ್ಷಿಣ ಭಾರತದಲ್ಲಿ ಬಳಸ್ತಾರೆ. ಮತ್ತು ನೀವೇನಾದರೂ ತೂಕ ಇಳಿಸ್ಬೇಕು, ನಾವು ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ ಅಂದರೆ ಈ ಒಂದು ಕರಿಬೇವನ್ನ ನೀವು ತಿನ್ಬೋದು. ಸೊ ಈ ಏಕೆಂದರೆ ಕರಿಬೇವಿನಲ್ಲಿ ಅನೇಕ ದೇಹದಲ್ಲಿ ಇರುವ ಕೊಬ್ಬಿನಾಂಶ, ಅನಗತ್ಯ ಕೊಬ್ಬಿನಾಂಶ ಎಲ್ಲನೂ ಸಹ ಆಚೆ ಹಾಕಲು ತುಂಬಾ ಸಹಾಯ ಮಾಡುತ್ತದೆ. ಮತ್ತು ದಿನಾ ಬೆಳಗ್ಗೆ ಎದ್ದ ತಕ್ಷಣ ನೀವು ಚೆನ್ನಾಗಿ ತೊಳೆದುಬಿಟ್ಟು ಕರಿಬೇವಿನ ಹಸಿದು ಚೆನ್ನಾಗಿ ತೊಳೆದು ನೀವು ಚೆನ್ನಾಗಿ ಅಗಿದು ತಿನ್ನೋದ್ರಿಂದ ನಿಮಗೆ ದೇಹದಲ್ಲಿರೋ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ. ಮತ್ತು ಕೊಲೆಸ್ಟ್ರಾಲ್ ಹೆಚ್ಚು ಇದ್ದಲ್ಲೇ ನಮಗೆ ವೇಟ್ ಗೇನ್ ಆಗ್ತಾ ಹೋಗ್ತೀವಿ. ನಾವು ದಪ್ಪ ಇರೋದೇ ಕೊಲೆಸ್ಟ್ರಾಲ್ ಕಡಿಮೆ ಆದರೆ ಆಟೋಮೆಟಿಕ್ಕಾಗಿ ನಮ್ಮ ತೂಕನೂ ಸಹ ಇಳಿಕೆ ಆಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಮತ್ತು ಮಧುಮೇಹ ಅಂದರೆ ಡಯಾಬಿಟಿಕ್ಗೆ ತುಂಬಾ ಹೆಲ್ಪ್ ಔಟ್ ಆಗುತ್ತೆ ಇದು ಕರಿಬೇವು ತಿನ್ನೋದ್ರಿಂದ. ಸೊ ಎಷ್ಟು ಈಸಿ ಇದೆಯಲ್ವಾ, ಇಷ್ಟು ಈಸಿ ನಾವು ಬಿಟ್ಟು ನಾವೆಲ್ಲ ಕಷ್ಟಪಟ್ಟು ದುಡ್ಡು ಖರ್ಚು ಮಾಡಿಕೊಂಡು ನಮಗೆ ಬಾಡಿಗೂ ಪ್ರೆಷರ್ ಆಗ್ತಾ ಯಾಕೆ ಮಾಡಬೇಕಲ್ವ. ಈಸಿಯಾಗಿ ಎಲ್ಲರೂ ಮನೇಲಿ ಕರಿಬೇವು ಇದ್ದೇ ಇರುತ್ತೆ. ಸೊ ಬೆಳಗ್ಗೆ ಎದ್ದಿದ ತಕ್ಷಣ ಚೆನ್ನಾಗಿ ತೊಳೆದ್ಬಿಟ್ಟು ತಿನ್ನೋದ್ರಿಂದ ಒಂದೆರಡು ಕಡ್ಡಿ ಕರಿಬೇವು ಚೆನ್ನಾಗಿ ತೊಳೆದು ತಿನ್ನೋದ್ರಿಂದ ನಮಗೇನು ಲಾಸ್ ಇಲ್ಲ. ಸೊ ನಮಗೇನಂದರೆ ಬೆನಿಫಿಟ್ಸ್ ಆಗುತ್ತೆ. ಸೊ ಈ ಥರ ನೀವು ಮಾಡ್ಬೋದು. ಸೊ ಎರಡನೇದು ಬಂದು ಮೊದಲನೇದು ಕರಿಬೇವು ಆಯಿತು, ಎರಡನೇದು ಬಂದು ಕೊತ್ತಂಬರಿ ಸೊಪ್ಪು. ಸೊ ಕೊತ್ತಂಬರಿ ಸೊಪ್ಪು ಯಾರಿಗೆಲ್ಲ ಗೊತ್ತಿಲ್ಲ ಹೇಳಿ, ಕೊತ್ತಂಬರಿ ಸೊಪ್ಪು ಎಲ್ಲ ಅಡುಗೆಗಳಲ್ಲೂ ಭಕ್ಷ್ಯಗಳಲ್ಲೂ ನಾವು ಅಲಂಕಾರಕ್ಕೆ ಉಪಯೋಗಿಸ್ತೀವಿ. ಎಂಡ್ ಆಫ್ ದಿ ಡೇ ಹಿಂಗೆ ಅಲಂಕಾರಕ್ಕೆ ಹಾಕಿರ್ತೀವಿ. ಸೊ ತುಂಬಾ ಉಪಯೋಗ ಆಗುತ್ತೆ. ಮತ್ತು ಕೊತ್ತಂಬರಿ ಸೊಪ್ಪಲ್ಲಿ ಕಡಿಮೆ ಕ್ಯಾಲರೀಸ್ ಇದೆ. ಕ್ಯಾಲರಿ ಇದ್ದಷ್ಟು ನಮಗೆ ತೂಕ ಗೇನ್ ಆಗ್ತಾ ಹೋಗುತ್ತೆ. ಕ್ಯಾಲರಿ ಮತ್ತು ಕೊಲೆಸ್ಟ್ರಾಲ್ ಇದೆಲ್ಲ ಎಲ್ಲಿ ಹೆಚ್ಚಿರುತ್ತೋ ನಾವು ತೂಕ ಜಾಸ್ತಿ ಆಗ್ತಾ ಹೋಗುತ್ತೆ. ಅಂದರೆ ನಾವು ವೆಯ್ಟ್ ಗೇನ್ ಆಗ್ತೀವಿ ಅಂದರೆ ದಪ್ಪ ಇರ್ತೀವಿ. ಸೊ ಈ ಕೊತ್ತಂಬರಿ ಸೊಪ್ಪಲ್ಲಿ ಕ್ಯಾಲರಿ ಕಡಿಮೆ ಮತ್ತು ಫೈಬರ್ ಜಾಸ್ತಿ ಇದೆ. ಸೊ ಅದಲ್ಲದೆ ಇದರಲ್ಲಿ ಈ ಕೊತ್ತಂಬರಿ ಸೊಪ್ಪು ನಮಗೆ ಡೈಜೆಷನ್ ಸಿಸ್ಟಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಅಂದರೆ ಚೆನ್ನಾಗಿ ಜೀರ್ಣ ಆಗುತ್ತೆ. ನಾವು ಸೇವಿಸ್ತೀವಿ. ಸೊ ತುಂಬ ಈಸಿಯಾಗಿ ಡೈಜೆಷನ್ ಆಗುತ್ತೆ. ಇದು ತುಂಬಾ ಒಳ್ಳೆಯದು. ಮತ್ತು ಇದ್ರ ತೂಕನೂ ಸಹ ಕಡಿಮೆ ಆಗುತ್ತೆ. ಈ ಕೊತ್ತಂಬರಿ ಸೊಪ್ಪು ತಿಂತ ಹೋದರೆ ತೂಕನೂ ಕಡಿಮೆ ಆಗುತ್ತೆ. ಸೊ ಚೆನ್ನಾಗಿ ತೊಳೆದ್ಬಿಟ್ಟು ಇದನ್ನು ಬೆಳಗ್ಗೆ ಎದ್ದಿದ ತಕ್ಷಣ ಚೆನ್ನಾಗಿ ತೊಳೆದು ತಿನ್ಬೋದು. ಇದೇನು ಕೈ ಇರಲ್ಲ, ಇದೇನು ಬೇವಿನ ಎಲೆ ಅಲ್ವಲ್ವಾ. ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ತಿನ್ನೋದ್ರಿಂದ ನಮಗೆ ತೂಕನೂ ಕಡಿಮೆ ಆಗುತ್ತೆ. ಪ್ಲಸ್ ನಾವು ಅಡುಗೆಯಲ್ಲೂ ಇದನ್ನು ಬಳಸೋದ್ರಿಂದ ನಮಗೆ ತುಂಬಾ ಹೆಲ್ಪ್ ಔಟ್ ಆಗುತ್ತೆ. ಸೊ ನಾವು ಈಸಿಯಾಗಿ ಈ 2 ಎಲೆಗಳಿಂದ ನಾವು ಈಸಿಯಾಗಿ ತೂಕ ಕಡಿಮೆ ಮಾಡ್ಬೋದು. ನಿಮಗೆ ಇದು ತಿಂದಿದ ತಕ್ಷಣ ಇವತ್ತು ತಿಂದುಬಿಟ್ಟು ನಾಳೆ ತಿಂದುಬಿಟ್ಟು 3ನೇ ದಿವಸಕ್ಕೆ ನಾವು ದಪ್ಪನೇನು ಸಣ್ಣನೇ ಆಗಲಿಲ್ಲಪ್ಪ ಅಂತ ಅಂದ್ಕೋಬೇಡಿ. ಸೊ ಯಾವುದೇ ಒಂದು ಏನಾದರೂ ಸ್ವಲ್ಪ ಟೈಮ್ ಬೇಕು. ನೀವು ಕಂಟಿನ್ಯೂಸ್ 1 ಮಂತ್ ತಿಂದು ನೋಡಿ ಕರಿಬೇವು ಮತ್ತು ಕರಿಬೇವು ತಿನ್ನೋದ್ರಿಂದ ಕೂದಲು ಸಹ ಚೆನ್ನಾಗಿ ಬೆಳೆಯುತ್ತೆ ನೋಡಿ. ದಪ್ಪವಾಗಿ ತಿಕ್ಕಾಗಿ ಲಾಂಗ್ ಏರ್ಸು ಸಹ ಬರುತ್ತೆ ಕರಿಬೇವಿಂದ. ಮತ್ತು ಕೊತ್ತಂಬರಿ ಸೊಪ್ಪು ಡೈಜೆಷನ್ ಮನುಷ್ಯನಿಗೆ ಆರೋಗ್ಯವಾಗಿರಬೇಕಂದ್ರೆ ಮೇನ್ ಡೈಜೆಷನ್ ಆಗಿ ನಮ್ಮ ಅನ್ವಾಂಟೆಡ್ ಸಬ್ಸ್ಟೆನ್ಸ್ ಎಲ್ಲ ನಮ್ಮ ಬಾಡಿಯಿಂದ ಆಚೆ ಹೋದ್ರೇ ಮನುಷ್ಯ ಹೆಲ್ದಿಯಾಗಿರೋದು. ಸೊ ಆ ಒಂದು ಸಿಸ್ಟಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ ವ್ಯವಸ್ಥೆಗೆ. ಸೊ ಎಲ್ಲರೂ ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪು ಮರಿದೇ ಸೇವಿಸಿರಿ. ಸೊ ಮತ್ತೊಮ್ಮೆ ಸಿಗೋಣ ಇನ್ನೊಂದು ವಿಡಿಯೋ ಜೊತೆಗೆ. ಅಂಟಿಲ್ ದೆನ್ keep supporting my channel. Stay tuned. Bye bye. Take care.